ಪ್ರಗತಿ ಪರಿಶೀಲನಾ ಸಭೆ ಅಧಿಕಾರಿಗಳ ಬದಲು ಕಚೇರಿ ಸಿಬ್ಬಂದಿಗಳು ಬಂದಿದ್ದು ಮತ್ತೆ ಮುಂದಿನ ಸಭೆ ಇದೇ ರೀತಿ ಮರುಕಳಿಸದಂತೆ ಸರ್ಕಾರಕ್ಕೆ ಶಿಸ್ತು ಕ್ರಮ ವರದಿ ಕಳಿಸಲಾಗುವುದು ಎಂದು ನಿರ್ದೇಶಕರು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಹಾಗೂ ತಾಲೂಕು ಉಸ್ತುವಾರಿ ಅಧಿಕಾರಿ ಟಿ ಯೋಗೇಶ್ ಖಡಕ್ ಸೂಚನೆ ನೀಡಿದ್ದಾರೆ. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಡಾಕ್ಟರ್ ಅಶೋಕ್ ಹಾಗೂ ವಿರೂಪಾಕ್ಷಪ್ಪ ಸಭೆಗೆ ಮಾಹಿತಿ ನೀಡುವಾಗ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯಲ್ಲಿ ಕಡಿಮೆ ಖರ್ಚು ಹಾಗೂ ಕಡಿಮೆ ನೀರಿನಲ್ಲಿ ಅತಿ ಹೆಚ್ಚು ಇಳುವರಿ ಕೊಡುವ ಬೆಳೆಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸಬೇಕು. ಇಲ್ಲಿ ಅತಿ ಹೆಚ್ಚು ಶೇಂಗಾ ಬೆಳೆ ಬೆಳೆಯುವುದರಿಂದ ನಿರುದ್ಯೋಗ ಹೋಗಲಾಡಿಸಲು ಶೇಂಗಾ ಮಿಠಾಯಿ ತಯಾರು ಮಾಡುವ ಅಂಗಡಿ, ಕೈಗಾರಿಕೆ ಹಾಗೂ ನರೇಗಾ ಯೋಜನೆ ಅಡಿಯಲ್ಲಿ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಹೆಚ್ಚು ಕೂಲಿ ಕೆಲಸ ನೀಡುವಂತೆ ಸೂಚಿಸಿದರು. ಕುಡಿಯುವ ನೀರು ಸರಬರಾಜು ಎಇಇ ದಯಾನಂದ ಸಭೆಗೆ ಮಾಹಿತಿ ನೀಡುವಾಗ ಯೋಗೇಶ್ ಮಾತನಾಡಿ, ತಾಲೂಕಿನ ಶಾಲಾ ಕಾಲೇಜು ಅಂಗನವಾಡಿ ಕೇಂದ್ರಗಳ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಜಲ ಜೀವನ್ ಮಿಷನ್ ಯೋಜನೆ ಅಡಿನಲ್ಲಿ ಸಂಪರ್ಕ ಕಲ್ಪಿಸುವಂತೆ ಸೂಚನೆ ನೀಡಿದರು. ಬಿಇಒ ಸುರೇಶ್ ಸಭೆಗೆ ಮಾಹಿತಿ ನೀಡುವಾಗ ತಾಲೂಕಿನಲ್ಲಿ 10ನೇ ತರಗತಿ ಫಲಿತಾಂಶ 100% ಮುಟ್ಟಬೇಕು. ಅತಿ ಕಡಿಮೆ ಫಲಿತಾಂಶವಿರುವ ಶಾಲೆಗಳಿಗೆ ತಾಲೂಕು ಮಟ್ಟದ ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ವಿಶೇಷ ತರಗತಿಗಳನ್ನು ಮಾಡುವ ಮೂಲಕ ಉತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಪೌರಾಯುಕ್ತ ಜಗ್ಗಾರೆಡ್ಡಿ ಸಭೆಗೆ ಮಾಹಿತಿ ನೀಡುವಾಗ ಸರ್ಕಾರದ ಅನುದಾನವನ್ನ ಕೇವಲ ಟೆಂಡರ್ ಕಾಮಗಾರಿಗಳಿಗೆ ಬಳಕೆ ಮಾಡಿಕೊಳ್ಳದೆ ಅದರ ಮೀಸಲು ಅನುದಾನದಲ್ಲಿ ಪಿಯುಸಿ ನಂತರದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಕಾರಿಯಾಗುವಂತಹ ಪುಸ್ತಕ ಹಾಗೂ ತರಬೇತಿ ಕೊಡಿಸುವಂತೆ ಸೂಚಿಸಿದ್ದಾರೆ. ತಾಲೂಕು ಮಟ್ಟದ ಅಧಿಕಾರಿಗಳು ಕಚೇರಿಗಳಲ್ಲಿ ಕಾಲ ಕಳೆಯುವ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ನೀಡಿ ಜನರೊಂದಿಗೆ ಬೆರೆತು ಸಮಸ್ಯೆಗಳನ್ನು ಅರಿತು ಸರ್ಕಾರದ ಅನುದಾನವನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕು. ಪ್ರಗತಿ ಪರಿಶೀಲನಾ ಸಭೆ ನಡೆಸಲು ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಆದರೆ ಬಹುತೇಕ ಅಧಿಕಾರಿಗಳು ಕುಂಟು ನೆಪ ಹೇಳಿ ಸಭೆಗೆ ಬಾರದೆ ಸಿಬ್ಬಂದಿಯನ್ನ ಕಳಿಸಿದ್ದಾರೆ. ಮತ್ತೆ ಇಂತಹ ಘಟನೆ ಮರುಕಳಿಸಬಾರದು. ಅಧಿಕಾರಿಗಳನ್ನು ಹತೋಟಿಗೆ ತೆಗೆದುಕೊಳ್ಳುವಂತೆ ತಹಶೀಲ್ದಾರ್ ರೆಹನ್ ಪಾಷಾ ಹಾಗೂ ತಾಲೂಕು ಪಂಚಾಯಿತಿ ಇಒಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಜಿಲ್ಲಾ ಪರಿಶಿಷ್ಟ ಕಲ್ಯಾಣಾಧಿಕಾರಿ ದಿವಾಕರ್, ತಹಶೀಲ್ದಾರ್ ರೆಹನ್ ಪಾಷಾ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂಪತ್ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. Secretary of the MOTA, Ministry of Tribal Affairs, Additional Secretary, all level officers to attend. So it shows there is a lack of administrative discipline in this taluk. So andre there is lack of coordination irutte, illa andre lack of seriousness ide. ಈಗ ಇಲ್ಲಿ PRAD ಏನು ಇರುತ್ತಲ್ವಾ, PRAD ಇಂದ who is representative? Nobody. And PWD, AWA is not there. RWS, AWA is not there. KRDL ಇಂದ ಯಾರು AWA rank officer ಇದ್ದಾರಾ? You are the senior, you are the head of this taluk. Then you are also not. Minimum ತಹಶೀಲ್ದಾರ್ ಅವರೇ, minimum 70% of your taluk officers not present. ಇದೇ ತಾಲೂಕಾ ಉಸ್ತುವಾರಿ ಅಧಿಕಾರಿಗಳ ಗ್ರೂಪ್ ಅಲ್ಲಿ ಸರ್ಕಾರದ ಮಾನ್ಯ ಮುಖ್ಯ ಕಾರ್ಯದರ್ಶಿ ಇದ್ದಾರೆ. ಚೀಫ್ ಸೆಕ್ರೆಟರಿ ಆಫ್ ಸ್ಟೇಟ್ is giving direction to KS officers to see the taluks. So our direction ಮೇಲೆ ನಾನು ಬಂದಿದ್ದೀನಿ. ಅವರು ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದಾರೆ. I have to send a report with prescribed format. Then what should my report? ತಾಲೂಕಾ ಲೆವೆಲ್ ಆಫೀಸರ್ಸು more than 70% absent in the ತಾಲೂಕಾ ಅಂತ ಬರೆಯೋದು ಫಸ್ಟ್ ರಿಪೋರ್ಟ್ ಆಗುತ್ತೆ. ನನಗೇನಿಲ್ಲ. If you feel that it is not important ಅದು ಇದು, then this is my first meeting. I have seen in Hiriyuru from the 0 in the 30 varge all departments, all head of the officers were present in Hiriyuru. ಅದರಲ್ಲಿ TSP ನಿಮಗೆ ಎಷ್ಟು ಬಂದಿದೆ? TSP ಗ್ರಾಂಟ್ ಎಷ್ಟು? TSP 3 ಕೋಟಿ ಬಂದಿದೆ ಸರ್. ಅದರಲ್ಲಿ ಏನು ಜೆಜೆಎಂ ಹೋಗ್ತಿದೆ ಅದಕ್ಕೆ ನೀವು ವರ್ಕ್ ಕೊಟ್ಟಿಲ್ಲ. ಅದರಲ್ಲಿ ಜೆಜೆಎಂಗೆ ಆಯ್ತು. ಇದೆ ಲಿಸ್ಟ್. I want the list of the TSP work separately. ನಿಮ್ಮ ಹತ್ರ ಪರ್ಟಿಕ್ಯುಲರ್ ಪಟ್ಟಿ ಇರುತ್ತಾ? ಬೆನಿಫಿಷಿಯರಿ ಸಮೇತ ಇರುತ್ತೆ ತಾನೆ? ಎಲ್ಲಿದೆ? ಏನು ಸುಮ್ಮನೆ ಕೂತ್ಕೊಂಡ್ರೆ ನಾ ಏನು ಮಾಡಬೇಕು? ಜೆಜೆಎಂ ಬಿಟ್ಟು ನೀವು ಯಾವುದು ಕೆಲಸ ಮಾಡ್ತಾ ಇಲ್ಲ? ಯಾವುದು ಬೇರೆ ಮಿನಿ ವಾಟರ್ ಸಪ್ಲೈ ಅದರದೇ ವಾಟ್ಸಪ್ ಗ್ರಾಂಟ್ ಯಾವುದು ಕೊಡ್ತಿಲ್ಲ ಸರ್. ಗ್ರಾಂಟ್ ಯಾವುದು ಏನು ಟ್ರಾನ್ಸ್ಫಾರ್ಮೆಂಟ್ ಏನೋ ಪಾಸಿಟಿವ್ ಇದಕ್ಕೆ ಬರಬೇಕು. ಒತ್ತಡ ಏನಾಗ್ತಾ ಇದೆ, ಯಾವ ಟೀಚರ್ಸ್ ಯಾರು ಓದಿದ್ರು ಸುಮ್ಮನೆ ಬುಕ್ ಹೇಳಿ ಯಾವ ಪುಸ್ತಕ ಓದಿದ್ದಾರೆ ಅವ್ರ ಟೀಚರ್ಸ್ ಮೋಟಿವೇಶನ್ ಎಲ್ಲಿಂದ ಬರುತ್ತೆ?
ಅವರಿಗೆ ಹೊಸ ಮೆಥಡ್ ಈ ಸರಿ 75.5 ಆಗಿದೆ ಸರ್, 23-24. ಈ ವರ್ಷ ಮತ್ತೆ ಪರೀಕ್ಷಾ ಫಲಿತಾಂಶ ಸುಧಾರಣೆ ಮಾಡಲಿಕ್ಕೆ ನಾವು ಮೇ ತಿಂಗಳಿಂದನೇ ಕಾರ್ಯಪ್ರವೃತ್ತರಾಗಿದ್ದೀವಿ ಸರ್. ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ಸ್ ಪರ್ಸೆಂಟೇಜ್ ಹಾಂ ಇದೆ ಲೋಯೆಸ್ಟ್ ಯಾವುದು ಸರ್. ಲೋಯೆಸ್ಟ್ ಮ್ಯಾಥ್ಸ್ ಇದೆ ಸರ್. ಎಷ್ಟು ಪರ್ಸೆಂಟೇಜ್ ಸಬ್ಜೆಕ್ಟ್ ನೀವು ಗಣಿತ ವರ್ಕ್ಶಾಪ್ ಅಲ್ಲಿ ಅದೇ ಹೇಳ್ಬೇಕಲ್ರಿ ಅದಕ್ಕೆ ಸರ್, ಅದಕ್ಕೆ ಸರ್. ಬಾಯಲ್ಲಿ ಇರ್ಬೇಕಲ್ಲ ಏನು ಅವರು ಇಲ್ಲಿ ದೂರ ವರ್ಕ್ಶಾಪ್ 69 ಇದೆ ಸರ್. ಆಯ್ತು ನಿಮ್ದು ಸ್ಟಾರ್ ಕ್ವಶನ್ ಎಷ್ಟಿದೆ ಟೋಟಲ್? ಒಂದು ಮೊಟ್ಟಮ ಅವರು ನಯನ ಮೊಟ್ಟಮ ತರ್ಸೇಪ್ ಸಾಹೇಬ್ರು ಫೋನ್ ಮಾಡಿದ್ರು. ಎಷ್ಟೊತ್ತು ಬೇಕಾ ಬಿಂದಿಯ ಮಾತಾಡಿ ವಯಸ್ಸು